ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿತ್ತು ಆ ಒಂದು ಮರ್ಡರ್. ಆ ನಂತರದಲ್ಲಿ ಆಕೆಗೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆ ಕೂಡ ನಡೀತಾ ಇದೆ. ಆದರೆ ಈಗ ಆಕೆಯ ವರ್ತನೆ ಯಾವ ರೀತಿ ಇದೆ ಅಂತಂದ್ರೆ ಖುದ್ದು ಜೈಲಾಧಿಕಾರಿಗಳೇ ಈಗ ದಂಗಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ. ಆಕೆ ಆಕ್ಚುಲ್ ಆಗಿ ಹೇಳಿದ್ದಾದ್ರೂ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ, ನೋಡ್ಕೊಂಬನ್ನಿ. ಆ ಒಂದು ಕೊಲೆಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ರ ಬರ್ಬರ ಹತ್ಯೆಗೆ ಬೆಂಗಳೂರು ದಂಗಾಗಿತ್ತು. ತಾಳಿ ಕಟ್ಟಿದ ಪತಿರಾಯನಿಗೆ ಪತ್ನಿ ಖಾರದ ಪುಡಿ ಎರಚಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ಲು. ಬಳಿಕ ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತ ವಿಡಿಯೋ ಕಾಲ್ ಮಾಡಿ ಹೇಳಿದ್ಲು. ಪತಿಯನ್ನೇ ಮುಗಿಸಿ ಜೈಲು ಪಾಲಾಗಿದ್ದ ಪತ್ನಿ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಪರಪ್ಪನ ಪಂಜರದಲ್ಲಿ ಪಲ್ಲವಿ ವಿಚಿತ್ರ ವರ್ತನೆ. ನಿವೃತ್ತ ಡಿಜಿಐಜಿಪಿ ಪತ್ನಿ ವರ್ತನೆಗೆ ಸಿಬ್ಬಂದಿ ದಂಡ. ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಆರೋಪಿ ಪತ್ನಿ ಪಲ್ಲವಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಬರೋಬ್ಬರಿ 9 ತಿಂಗಳು ಕಳೆದಿದೆ. ತಾಳಿ ಕಟ್ಟಿದ ಗಂಡನನ್ನ ಮರ್ಡರ್ ಮಾಡಿದ್ರು ಕಿಂಚಿತ್ತೂ ತಪ್ಪವಿಲ್ಲದಂತೆ ಆಕೆ ವರ್ತಿಸ್ತಿದ್ದಾಳಂತೆ. ಗಂಡನ ಕೊಲೆ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದೇನೆ, ಈಗ ನಾನು ನನ್ನ ಮಗಳು ನೆಮ್ಮದಿಯಿಂದ ಇದ್ದೀವಿ ಅಂತ ಸಿಬ್ಬಂದಿ ಬಳಿ ಹೇಳ್ತಿದ್ದಾಳಂತೆ. ಅಷ್ಟೇ ಅಲ್ಲ, ತನ್ನನ್ನ ಹೊರಗಡೆ ಬಿಡಿ ಅಂತ ಗಲಾಟೆ ಮಾಡ್ತಾಳಂತೆ. ಪಲ್ಲವಿಯನ್ನ ನಿಯಂತ್ರಿಸೋದೇ ಜೈಲು ಸಿಬ್ಬಂದಿಗೆ ದೊಡ್ಡ ತಲೆನೋವಾಗಿದ್ದಂತೆ. ಆರೋಪಿ ಪಲ್ಲವಿ ವಿಚಿತ್ರ ವರ್ತನೆ ಕಂಡು ಬ್ಯಾರಕ್ ಬಳಿ ಭದ್ರತೆ ಹೆಚ್ಚಿಸಲಾಗಿದ್ದಂತೆ. ಜೊತೆಗೆ ವೈದ್ಯರು ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರಂತೆ. ತಾಯಿ ಪಲ್ಲವಿಯಿಂದ ಮಗ ದೂರ. ತಂದೆ ಸಾವಿನ ಬಳಿಕ ಮೃತ ಓಂ ಪ್ರಕಾಶ್ ಮಗ ಬೆಂಗಳೂರನ್ನೇ ತೊರೆದಿದ್ದಾನೆ. ವಕೀಲರ ನೇಮಕಕ್ಕೆ ತಾಯಿ ಫೋನ್ ಮಾಡಿದ್ರು ಮಗ ರೆಸ್ಪಾನ್ಸ್ ಮಾಡ್ತಿಲ್ವಂತೆ. ಹೀಗಾಗಿ ಸರ್ಕಾರಿ ವಕೀಲರನ್ನೇ ತಮ್ಮ ಪರವಾಗಿ ಪಲ್ಲವಿ ನೇಮಿಸಿಕೊಂಡಿದ್ದಾರೆ. ಅಲ್ಲದೆ ಓರ್ವ ಐಪಿಎಸ್ ಅಧಿಕಾರಿ ಪತ್ನಿ ಜೊತೆ ಪಲ್ಲವಿ ಸಂಪರ್ಕದಲ್ಲಿದ್ದು ದೂರವಾಣಿ ಮೂಲಕ ಸಂಪರ್ಕ ಮಾಡ್ತಾರಂತೆ. ಪತಿ ಕೊಲೆ ಮಾಡಿದ್ರೂ ಪಶ್ಚಾತ್ತಾಪ ಪಡದೆ ಪತ್ನಿ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳಂದ್ರೆ ಆಕೆ ಮನಸ್ಸು ಅದೆಷ್ಟು ಕಲ್ಲಾಗಿರ್ಬೇಕಲ್ವಾ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಈ ಘಟನೆ ನಡೆದ ನಂತರದಲ್ಲಿ ಅಂದ್ರೆ 9 ತಿಂಗಳಾಗ್ತಾ ಬಂತು. 9 ತಿಂಗಳಾದ ನಂತರದಲ್ಲಾದರೂ ಈಕೆಗೆ ಕಿಂಚಿತ್ತಾದ್ರೂ ಪಶ್ಚಾತ್ತಾಪ ಆಗ್ತಾ ಇದೆಯಾ, ಅಥವಾ ತಾನು ಮಾಡಿದಂಥ ಈ ಕೊಲೆ ಏನಿದೆ ಇದರಿಂದ ಏನಾದರೂ ಬದಲಾವಣೆ ಆಯ್ತಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಆ ರೀತಿ ಕಾಣಿಸ್ತಾ ಇಲ್ಲ. ಇಂಥ ವರ್ತನೆ ಕಾರಣ ಏನು? ಆಕೆಗೆ ಏನಾದರೂ ಕೌನ್ಸಿಲಿಂಗ್ ಅಗತ್ಯ ಇದೆಯಾ? ಇದ್ರ ಬಗ್ಗೆ ಏನಾದರೂ ಜೈಲಾಧಿಕಾರಿಗಳು ಮಾತಾಡಿದಾರಾ? ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಅಭಿಷೇಕ್. ಎಸ್, ಕೃತ್ಯ ನಡೆಯೋದಕ್ಕಿಂತ ಮುಂಚೆಯೇ ಆಕೆ ಮೆಂಟಲ್ ಅನ್ಸ್ಟೇಬಲ್ ಇದ್ಲು ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಕೆಯನ್ನು ನಿಮ್ಯಾನ್ಸ್ಗೆ ಕರೆಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ನಂತರ ಆಕೆಯನ್ನು ಜೈಲಿಗೆ ರವಾನೆ ಮಾಡಲಾಗಿದೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಆಕೆಗೆ ಒಂದು ಚೂರು ಕೂಡ ಪಶ್ಚಾತ್ತಾಪ ಇಲ್ಲ. ಅಂದರೆ ನಾನು ಮಾಡಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ನಾನು ಮಾಡಿದಂತಹ ಕೃತ್ಯ ಏನಿದೆ ಅದು ಸರಿಯಾಗಿಯೇ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಅನ್ನೋದಿಲ್ಲ ಅಂತ ಹೇಳಿ ಪದೇ ಪದೇ ಸಹ ಕೈದಿಗಳ ಜೊತೆ ಆಕೆ ಮಾತುಗಳನ್ನು ಆಡಿದಾಳೆ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂಥದ್ದು. ಅದೇ ರೀತಿ
ನನ್ನನ್ನು ಇಲ್ಲಿ ಯಾಕೆ ಇಟ್ಟಿದ್ದೀರಿ ಅಂದರೆ ಜೈಲಿನಲ್ಲಿ ಯಾಕೆ ಇಟ್ಟಿದ್ರಿ, ನನಗೆ ಹೊರಗಡೆ ಬಿಡಿ, ನನಗೆ ತುಂಬ ಕೆಲಸಗಳಿದೆ ಅಂತ ಹೇಳಿ ಜೈಲು ಸಿಬ್ಬಂದಿಗಳೇನಿದ್ದಾರೆ ಸಿಬ್ಬಂದಿಗಳಿಗೆ ಕಿರುಕುಳ ಕೊಡುವಂಥದ್ದು, ಈಕೆಯ ಒಂದು ರೀತಿಯಾದಂತಹ ಒಂದು ಕಿರುಕುಳ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ವರ್ತನೆಯಿಂದಾಗಿ ಜೈಲು ಸಿಬ್ಬಂದಿಗಳಲ್ಲದೆ ಸಹ ಕೈದಿಗಳು ಕೂಡ ಸಾಕಷ್ಟು ಒಂದು ಟಾರ್ಚರ್ ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇತ್ತ ತನ್ನ ಕುಟುಂಬದವರು ಕೂಡ ಆಕೆಯನ್ನು ನೋಡೋದಕ್ಕೆ ಬರ್ತಾ ಇಲ್ಲ, ಮಗ ಕೂಡ ಆಕೆಯನ್ನು ಬಿಟ್ಟು ಹೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಸಿಟರ್ಸ್ ಏನಿದೆ ಲಾಡ್ಜ್ ಬುಕ್ ಏನಿದೆ ಅದರಲ್ಲೂ ಕೂಡ ಎಂಟಿ ಇದೆ. ಅಂದರೆ 9 ತಿಂಗಳವರೆಗೂ ಆಕೆಯನ್ನು ಯಾರೂ ಕೂಡ ಇದನ್ನು ಮಾಡ್ತಲ್ಲ, ಅಂದರೆ ವಿಸಿಟ್ ಮಾಡುವಂಥದ್ದು, ಆಕೆಯ ಜೊತೆ ಮಾತನಾಡುವಂತಹ ಒಂದು ಕೆಲಸಗಳನ್ನು ಮಾಡಿಲ್ಲ. ಹೀಗಾಗಿ ಸಹಜವಾಗಿಯೇ ಇದು ಮಾನಸಿಕ ಒತ್ತಡಕ್ಕೆ, ಮಾನಸಿಕ ಖಿನ್ನತೆಗೆ ಕಾರಣ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಜೈಲು ಅಂತ ಹೇಳಿದ್ರೆ ಅದು ಮಾನಸಿಕ ಖಿನ್ನತೆಗೆ ಹೆಚ್ಚಾಗುವಂತಹ ಸ್ಥಳ ಅಂತಲೇ ಹೇಳ್ಬೋದಾಗಿದೆ. ಇದೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡಂತಹ ಸಿಬ್ಬಂದಿಗಳು ತಮ್ಮ ಮೇಲಧಿಕಾರಿಗಳಿಗೆ ಒಂದು ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಅಂದರೆ ಈಕೆ ಮೆಂಟಲಿ ಸ್ಟೇಬಲ್ ಆಗಿಲ್ಲ, ಈಕೆಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಆಕೆಯನ್ನು ಕೌನ್ಸಿಲಿಂಗ್ ಮಾಡುವಂತಹ ಒಂದು ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಇದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಶ್ವಿನಿ. ಓಕೆ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿತ್ತು ಆ ಒಂದು ಮರ್ಡರ್. ಆ ನಂತರದಲ್ಲಿ ಆಕೆಗೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆ ಕೂಡ ನಡೀತಾ ಇದೆ. ಆದರೆ ಈಗ ಆಕೆಯ ವರ್ತನೆ ಯಾವ ರೀತಿ ಇದೆ ಅಂತಂದ್ರೆ ಖುದ್ದು ಜೈಲಾಧಿಕಾರಿಗಳೇ ಈಗ ದಂಗಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ. ಆಕೆ ಆಕ್ಚುಲ್ ಆಗಿ ಹೇಳಿದ್ದಾದ್ರೂ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ, ನೋಡ್ಕೊಂಬನ್ನಿ. ಆ ಒಂದು ಕೊಲೆಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ರ ಬರ್ಬರ ಹತ್ಯೆಗೆ ಬೆಂಗಳೂರು ದಂಗಾಗಿತ್ತು. ತಾಳಿ ಕಟ್ಟಿದ ಪತಿರಾಯನಿಗೆ ಪತ್ನಿ ಖಾರದ ಪುಡಿ ಎರಚಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ಲು. ಬಳಿಕ ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತ ವಿಡಿಯೋ ಕಾಲ್ ಮಾಡಿ ಹೇಳಿದ್ಲು. ಪತಿಯನ್ನೇ ಮುಗಿಸಿ ಜೈಲು ಪಾಲಾಗಿದ್ದ ಪತ್ನಿ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಪರಪ್ಪನ ಪಂಜರದಲ್ಲಿ ಪಲ್ಲವಿ ವಿಚಿತ್ರ ವರ್ತನೆ. ನಿವೃತ್ತ ಡಿಜಿಐಜಿಪಿ ಪತ್ನಿ ವರ್ತನೆಗೆ ಸಿಬ್ಬಂದಿ ದಂಡ. ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಆರೋಪಿ ಪತ್ನಿ ಪಲ್ಲವಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಬರೋಬ್ಬರಿ 9 ತಿಂಗಳು ಕಳೆದಿದೆ. ತಾಳಿ ಕಟ್ಟಿದ ಗಂಡನನ್ನ ಮರ್ಡರ್ ಮಾಡಿದ್ರು ಕಿಂಚಿತ್ತೂ ತಪ್ಪವಿಲ್ಲದಂತೆ ಆಕೆ ವರ್ತಿಸ್ತಿದ್ದಾಳಂತೆ. ಗಂಡನ ಕೊಲೆ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದೇನೆ, ಈಗ ನಾನು ನನ್ನ ಮಗಳು ನೆಮ್ಮದಿಯಿಂದ ಇದ್ದೀವಿ ಅಂತ ಸಿಬ್ಬಂದಿ ಬಳಿ ಹೇಳ್ತಿದ್ದಾಳಂತೆ. ಅಷ್ಟೇ ಅಲ್ಲ, ತನ್ನನ್ನ ಹೊರಗಡೆ ಬಿಡಿ ಅಂತ ಗಲಾಟೆ ಮಾಡ್ತಾಳಂತೆ. ಪಲ್ಲವಿಯನ್ನ ನಿಯಂತ್ರಿಸೋದೇ ಜೈಲು ಸಿಬ್ಬಂದಿಗೆ ದೊಡ್ಡ ತಲೆನೋವಾಗಿದ್ದಂತೆ. ಆರೋಪಿ ಪಲ್ಲವಿ ವಿಚಿತ್ರ ವರ್ತನೆ ಕಂಡು ಬ್ಯಾರಕ್ ಬಳಿ ಭದ್ರತೆ ಹೆಚ್ಚಿಸಲಾಗಿದ್ದಂತೆ. ಜೊತೆಗೆ ವೈದ್ಯರು ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರಂತೆ. ತಾಯಿ ಪಲ್ಲವಿಯಿಂದ ಮಗ ದೂರ. ತಂದೆ ಸಾವಿನ ಬಳಿಕ ಮೃತ ಓಂ ಪ್ರಕಾಶ್ ಮಗ ಬೆಂಗಳೂರನ್ನೇ ತೊರೆದಿದ್ದಾನೆ. ವಕೀಲರ ನೇಮಕಕ್ಕೆ ತಾಯಿ ಫೋನ್ ಮಾಡಿದ್ರು ಮಗ ರೆಸ್ಪಾನ್ಸ್ ಮಾಡ್ತಿಲ್ವಂತೆ. ಹೀಗಾಗಿ ಸರ್ಕಾರಿ ವಕೀಲರನ್ನೇ ತಮ್ಮ ಪರವಾಗಿ ಪಲ್ಲವಿ ನೇಮಿಸಿಕೊಂಡಿದ್ದಾರೆ. ಅಲ್ಲದೆ ಓರ್ವ IPS ಅಧಿಕಾರಿ ಪತ್ನಿ ಜೊತೆ ಪಲ್ಲವಿ ಸಂಪರ್ಕದಲ್ಲಿದ್ದು ದೂರವಾಣಿ ಮೂಲಕ ಸಂಪರ್ಕ ಮಾಡ್ತಾರಂತೆ. ಪತಿ ಕೊಲೆ ಮಾಡಿದ್ರೂ ಪಶ್ಚಾತ್ತಾಪ ಪಡದೆ ಪತ್ನಿ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳಂದ್ರೆ ಆಕೆ ಮನಸ್ಸು ಅದೆಷ್ಟು ಕಲ್ಲಾಗಿರ್ಬೇಕಲ್ವಾ? ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಈ ಘಟನೆ ನಡೆದ ನಂತರದಲ್ಲಿ ಅಂದ್ರೆ 9 ತಿಂಗಳಾಗ್ತಾ ಬಂತು. 9 ತಿಂಗಳಾದ ನಂತರದಲ್ಲಾದರೂ ಈಕೆಗೆ ಕಿಂಚಿತ್ತಾದ್ರೂ ಪಶ್ಚಾತ್ತಾಪ ಆಗ್ತಾ ಇದೆಯಾ, ಅಥವಾ ತಾನು ಮಾಡಿದಂಥ ಈ ಕೊಲೆ ಏನಿದೆ ಇದರಿಂದ ಏನಾದರೂ ಬದಲಾವಣೆ ಆಯ್ತಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಆ ರೀತಿ ಕಾಣಿಸ್ತಾ ಇಲ್ಲ. ಇಂಥ ವರ್ತನೆ ಕಾರಣ ಏನು? ಆಕೆಗೆ ಏನಾದರೂ ಕೌನ್ಸಿಲಿಂಗ್ ಅಗತ್ಯ ಇದೆಯಾ? ಇದ್ರ ಬಗ್ಗೆ ಏನಾದರೂ ಜೈಲಾಧಿಕಾರಿಗಳು ಮಾತಾಡಿದಾರಾ? ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಅಭಿಷೇಕ್. ಎಸ್, ಕೃತ್ಯ ನಡೆಯೋದಕ್ಕಿಂತ ಮುಂಚೆಯೇ ಆಕೆ ಮೆಂಟಲ್ ಅನ್ಸ್ಟೇಬಲ್ ಇದ್ಲು ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಕೆಯನ್ನು ನಿಮ್ಯಾನ್ಸ್ಗೆ ಕರೆಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ನಂತರ ಆಕೆಯನ್ನು ಜೈಲಿಗೆ ರವಾನೆ ಮಾಡಲಾಗಿದೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಆಕೆಗೆ ಒಂದು ಚೂರು ಕೂಡ ಪಶ್ಚಾತ್ತಾಪ ಇಲ್ಲ. ಅಂದರೆ ನಾನು ಮಾಡಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ನಾನು ಮಾಡಿದಂತಹ ಕೃತ್ಯ ಏನಿದೆ ಅದು ಸರಿಯಾಗಿಯೇ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಅನ್ನೋದಿಲ್ಲ ಅಂತ ಹೇಳಿ ಪದೇ ಪದೇ ಸಹ ಕೈದಿಗಳ ಜೊತೆ ಆಕೆ ಮಾತುಗಳನ್ನು ಆಡಿದಾಳೆ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂಥದ್ದು. ಅದೇ ರೀತಿ ನನ್ನನ್ನು ಇಲ್ಲಿ ಯಾಕೆ ಇಟ್ಟಿದ್ದೀರಿ, ಅಂದರೆ ಜೈಲಿನಲ್ಲಿ ಯಾಕೆ ಇಟ್ಟಿದ್ರಿ, ನನಗೆ ಹೊರಗಡೆ ಬಿಡಿ, ನನಗೆ ತುಂಬ ಕೆಲಸಗಳಿದೆ ಅಂತ ಹೇಳಿ ಜೈಲು ಸಿಬ್ಬಂದಿಗಳೇನಿದ್ದಾರೆ ಸಿಬ್ಬಂದಿಗಳಿಗೆ ಕಿರುಕುಳ ಕೊಡುವಂಥದ್ದು, ಈಕೆಯ ಒಂದು ರೀತಿಯಾದಂತಹ ಒಂದು ಕಿರುಕುಳ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ವರ್ತನೆಯಿಂದಾಗಿ ಜೈಲು ಸಿಬ್ಬಂದಿಗಳಲ್ಲದೆ ಸಹ ಕೈದಿಗಳು ಕೂಡ ಸಾಕಷ್ಟು ಒಂದು ಟಾರ್ಚರ್ ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇತ್ತ ತನ್ನ ಕುಟುಂಬದವರು ಕೂಡ ಆಕೆಯನ್ನು ನೋಡೋದಕ್ಕೆ ಬರ್ತಾ ಇಲ್ಲ. ಮಗ ಕೂಡ ಆಕೆಯನ್ನು ಬಿಟ್ಟು ಹೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಸಿಟರ್ಸ್ ಏನಿದೆ ಲಾಡ್ಜ್ ಬುಕ್ ಏನಿದೆ ಅದರಲ್ಲೂ ಕೂಡ ಎಂಟಿ ಇದೆ. ಅಂದರೆ 9 ತಿಂಗಳವರೆಗೂ ಆಕೆಯನ್ನು ಯಾರೂ ಕೂಡ ಇದನ್ನು ಮಾಡ್ತಲ್ಲ, ಅಂದರೆ ವಿಸಿಟ್ ಮಾಡುವಂಥದ್ದು, ಆಕೆಯ ಜೊತೆ ಮಾತನಾಡುವಂತಹ ಒಂದು ಕೆಲಸಗಳನ್ನು ಮಾಡಿಲ್ಲ. ಹೀಗಾಗಿ ಸಹಜವಾಗಿಯೇ ಇದು ಮಾನಸಿಕ ಒತ್ತಡಕ್ಕೆ, ಮಾನಸಿಕ ಖಿನ್ನತೆಗೆ ಕಾರಣ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಜೈಲು ಅಂತ ಹೇಳಿದ್ರೆ ಅದು ಮಾನಸಿಕ ಖಿನ್ನತೆಗೆ ಹೆಚ್ಚಾಗುವಂತಹ ಸ್ಥಳ ಅಂತಲೇ ಹೇಳ್ಬೋದಾಗಿದೆ. ಇದೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡಂತಹ ಸಿಬ್ಬಂದಿಗಳು ತಮ್ಮ ಮೇಲಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿರುವಂಥದ್ದು. ಅಂದರೆ ಈಕೆ ಮೆಂಟಲಿ ಸ್ಟೇಬಲ್ ಆಗಿಲ್ಲ, ಈಕೆಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಆಕೆಯನ್ನು ಕೌನ್ಸಿಲಿಂಗ್ ಮಾಡುವಂತಹ ಒಂದು ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಇದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಶ್ವಿನಿ. ಓಕೆ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.